ಇನ್ನು ಕಾಲೇಜು ವಿದ್ಯಾರ್ಥಿನಿ ಯಾಮಿನಿಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಾಗಲ್ ಪ್ರೇಮಿ ವಿಘ್ನೇಶ ಇದಾನಲ್ಲ, ಈತನನ್ನ ಕಡೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಯಾಮಿನಿ ಪ್ರಿಯ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಆರೋಪಿ ಕೊಲೆಗಾರ ವಿಘ್ನೇಶ ಈತ ಲಾಕ್ ಆಗಿದ್ದಾನೆ. ನಿನ್ನೆ ಮಧ್ಯಾಹ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಈ ಹಂತಕ. ಈ ಪಾಗಲ್ ಪ್ರೇಮಿ ಯಾಮಿನಿಗೆ ಕತ್ತು ಸೀಳಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಈಗ ಶ್ರೀರಾಂಪುರ ಠಾಣೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿನಿ ಯಾಮಿನಿ ಕೊಲೆ ಪ್ರಕರಣ ಸಂಬಂಧ ಈ ಪಾಗಲ್ ಪ್ರೇಮಿ ಕಡೆಗೂ ಅರೆಸ್ಟ್. ನಿನ್ನೆ ಮಧ್ಯಾಹ್ನ ಯಾಮಿನಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ, ಕತ್ತು ಸಿಳಿ ಎಸ್ಕೇಪ್ ಆಗಿಬಿಟ್ಟಿದ್ದ. ಅಂತೂ ಇಂತೂ ಈಗ ಶ್ರೀರಾಂಪುರ ಪೊಲೀಸರು ವಿಘ್ನೇಶನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡೋದಕ್ಕೂ ಮುಂಚೆನೆ ಈ ವಾಟ್ಸಪ್ ಗ್ರೂಪ್ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಕ್ತು. ಜೊತೆಗೆ ಆತನ ಹಿನ್ನೆಲೆಯ ವಿಚಾರವೂ ಕೂಡ ಗೊತ್ತಾಯಿತು. ಆತ ಹೆಂಗೆ ಪ್ಲಾನ್ ಮಾಡಿದ್ದ ಎಲ್ಲವೂ ಕೂಡ ಗೊತ್ತಾಯಿತು. ಈಗ ಅವನು ಅರೆಸ್ಟ್ ಆಗಿದ್ದಾನೆ. ಇವನ ಜೊತೆಗೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು 3-4 ಜನ ಇದ್ರಲ್ಲ, ಅವರನ್ನು ಅರೆಸ್ಟ್ ಮಾಡಬೇಕು. ಕೇವಲ ಈ ಕೇಸಲ್ಲಿ ಇವನೊಬ್ಬನದೇ ಪಾತ್ರ ಇಲ್ಲ, ಅವರದ್ದು ಪಾತ್ರ ಇದೆ. ಯಾಕೆಂದರೆ ಇದೇ ಯಾಮಿನಿಯನ್ನು ಫಾಲೋ ಮಾಡ್ತಾ ಇದ್ರು. ಎಲ್ಲೆಲ್ಲಿದ್ದಾಳೆ ಆಕೆ ಅಂತೇಳಿ ಆ ಮೆಸೇಜ್ಗಳನ್ನು ಈ ವಿಘ್ನೇಶನಿಗೆ ವಾಟ್ಸಪ್ ಗ್ರೂಪ್ ಮುಖಾಂತರ ಕಳಿಸ್ಕೊಡ್ತಾ ಇದ್ರು. ಹಾಗಾಗಿ ಆ 3-4 ಜನನ ಅರೆಸ್ಟ್ ಮಾಡೋದು ಇನ್ನೂ ಬಾಕಿ ಇದೆ.